ನನ್ನ ಅಪ್ಪ ಮೇಡಮ್, ನನ್ನ ತಂದೆ, ನಾವು ಬೆಂಗಳೂರವ್ರು ಮೇಡಮ್. ಹ್ಮ್ 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 800 ರೂಪಾಯಿಗೆ 1 ಎಕರೆ ಜಮೀನು ತೆಗೆದಿದ್ರು. 800 ರೂಪಾಯಿಗೆ. ಹಾ. ಎಲ್ಲಿ? ಆನೇಕಲ್ ತಾಲೂಕು, ಹ್ಮ್ ಸೂರ್ಯ ಸಿಟಿಗೆ ಆಗ್ಬಿಟ್ಟಿದೆ. ಕರ್ನಾಟಕ ಹೌಸಿಂಗ್ ಬೋರ್ಡ್‌ಗೆ ಹೋಯ್ತು ನಮ್ಮ ಲ್ಯಾಂಡು. ಓಕೆ. 800 ರೂಪಾಯಿಗೆ ತೆಗೆದುಕೊಂಡಿದ್ದ ಆಸ್ತಿ ಇವತ್ತಿನ ರೇಟಲ್ಲಿ ಒಂದು ಸರಿಸುಮಾರು ಒಂದು 5ರಿಂದ 6 ಕೋಟಿ ಇದೆ. ಹ್ಮ್ ಬರೀ ಕೇವಲ 800 ರೂಪಾಯಿ. ಸೊ ನೋಡಿದ್ರೆ ಎಷ್ಟು ಪಟ್ಟಿಗೆ ಬೆಳವಣಿಗೆ ಆಯಿತು. ಹೌದು. ಯಾಕೆ ಅವತ್ತು ತೆಗೆದುಕೊಂಡಿದ್ದಕ್ಕೆ ಅಲ್ವಾ ಇವತ್ತು 6, 7 ಕೋಟಿ, 8 ಕೋಟಿ ಆಗಿದ್ದು. ತೆಗೆದುಕೊಳ್ಳದೆ ಹೋಗಿದ್ದಿದ್ರೆ ಸೊ ಈಗ 800 ರೂಪಾಯಿ 6, 7 ಕೋಟಿನ ಮಾಡಿದೆ. ನಮ್ಮ ಅಪ್ಪ ಅಲ್ಲ ಮಾಡಿದ್ದದನ್ನ. ಆ 800 ರೂಪಾಯಿ ಕರೆಕ್ಟ್. ಅದು ಬೀಜ ಇದ್ದಾಗ ಮೇಡಮ್ ಅವತ್ತು. ನಾನು ಬೀಜ ಹಾಕಿದ್ರೆ ಅಲ್ವಾ ಮೇಡಮ್ ಯೂನಿವರ್ಸ್ ನನಗೆ ಮರ ಆಗಿ ಬೆಳೆಸಿ ಹೂ ಕೊಟ್ಟು ಹಣ್ಣು ಕೊಡೋದು. ನಾನು ಏನು ಮಾಡ್ಬೇಕೀಗ? ಬೀಜ ಎತ್ತಿಡ್ಬೇಕಷ್ಟೆ. ಬಿತ್ತನೆ ಬೀಜ ಅಂತ ಹೇಳ್ತಾರೆ ನೋಡಿ ರೈತರು. ಬಿತ್ತನೆ ಬೀಜನೂ ತಿಂದ್ಕೊಂಬಿಟ್ರೆ ಮೇಡಮ್. ಸೊ ಶ್ರೀಮಂತರ ಮನಸ್ಥಿತಿ, ಶ್ರೀಮಂತರಿಗೆ ಗೊತ್ತಿದೆ. ಎಷ್ಟು ದುಡಿತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್ ಇಲ್ಲಿ. ಆ ದುಡಿದಿದ್ದ ದುಡ್ಡನ್ನು ನಾವು ಹೇಗೆ ಮ್ಯಾನೇಜ್ ಮಾಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಕರೆಕ್ಟ್. ಆಲ್ ರಿಚ್ ಪೀಪಲ್, one of the unique qualities of rich people is they know to very beautifully manage money. They will tell the money where to go instead of wondering where it went. ಎಲ್ಲ ಪುವರ್ ಪೀಪಲ್ ನೀವು ಕೇಳಿ, ಏನಕ್ಕೆ ಸಾಲ ಆಯಿತು ಅಂದರೆ ಅಯ್ಯೋ ಏನೇನಕ್ಕೆ ಆಯಿತು. ಬಟ್ ರಿಚ್ ಪೀಪಲ್ ಹೇಗೆ ಗೊತ್ತಾ? ದುಡ್ಡನ್ನು ಕಳಿಸ್ತಾರೆ. ನೀನು ಅಲ್ಲೋಗೋ, ನೀನು 20,000 ಇಲ್ಲೋಗು, ನೀನು 15,000 ಆಚೆ ಹೋಗು, ನೀನು 20,000 ಇಲ್ಲಿರು. ದೇ ಮೇಕ್ ಮನಿ ವರ್ಕ್ ಫಾರ್ ದೆಮ್ಸೆಲ್ಸ್.